ಎಸ್ ನೋಡಿ, ನಿನ್ನೆ ಕಾಂಗ್ರೆಸ್ ಮುಖಂಡ ಪೌರಾಯುಕ್ತೆಗೆ ಧಮಕಿ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ವೈರಲ್ ಆಗ್ತಾ ಇತ್ತು. ಇದೇ ವಿಚಾರವಾಗಿ ಇದೀಗ ಮಾಜಿ ಸಂಸದ ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ಅಧಿಕಾರಿಗೆ ಧಮಕಿ ಹಾಕಿದ ಪುಡಾರಿಯನ್ನ ಒದ್ದು ಒಳಗಾಕ್ರಿ ಅಂತ ಹೇಳಿದ್ದಾರೆ. ಸಿಎಂ ಬಳಸುವ ಭಾಷೆ ಸರಿ ಇದ್ರೆ ಅವರ ಕಾರ್ಯಕರ್ತರು ಕೂಡ ಸರಿ ಇರ್ತಾ ಇದ್ರು. ಹಿಂದೆ ಐಎಎಸ್ ಅಧಿಕಾರಿಗೆ ಸಿದ್ದರಾಮಯ್ಯ ಬಂಟ ನಿಂದಿಸಿದ್ದ ಇಂಥ ಹಲವು ಘಟನೆಗಳು ನಡೆದಿದೆ. ಈಗಲೂ ಕೂಡ ಮುಂದುವರಿತಾ ಇದೆ. ರಾಜ್ಯವನ್ನ ಮೊದಲು ಫ್ಲೆಕ್ಸ್ ಮುಕ್ತ ಮಾಡಬೇಕು, ನನ್ನ ಫೋಟೋ ಇದ್ರೂ ಕೂಡ ಫ್ಲೆಕ್ಸ್ ತೆಗೆಸಿ ಅಂತ ಹೇಳಿ ಇದೀಗ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ನಮ್ಮ ಮೈಸೂರಿನಲ್ಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಅವರ ಮೊದಲನೇ ಟರ್ಮಲ್ಲಿ ಒಬ್ಬ ಎಫಿಷಿಯಂಟ್ IAS ಆಫೀಸರ್ ಆಗಿದ್ದಂಥ ಶಿಖಾ ಅವರನ್ನು ಸಿದ್ದರಾಮಯ್ಯನವರ ಶಿಷ್ಯ ಮರಿಗೌಡ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದು, ಆತನ ಅರೆಸ್ಟ್ ಆಗದಂಗೆ ನೋಡ್ಕೊಂಡಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಅಲ್ಲಿ ರೀಜನಲ್ ಕಮಿಷನರ್ ಆಗಿದ್ದಂಥ IAS ಅಧಿಕಾರಿ ರಶ್ಮಿ ಮಹೇಶ್ ಅವ್ರ ಮೇಲೆ ಆಕ್ರಮಣ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಈಗ ಶಿಡ್ಲಘಟ್ಟದಲ್ಲಿ ಪೌರ ಆಯುಕ್ತೆ ಬಗ್ಗೆ ಆಕೆಯ ಮೇಲೆ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ ಈ ಥರ ಅವಾಚ್ಯ ಶಬ್ದಗಳಿಂದ ಒಂದು ಪೋಸ್ಟನ್ನು ತೆಗೆಸಿರೋದಕ್ಕೋಸ್ಕರವಾಗಿ ನಿಲ್ಲಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಕಾನೂನು ಪದವೀಧರ. 1981ರ ಕರ್ನಾಟಕ ಓಪನ್ ಪ್ಲೇಸ್ ಪ್ರಿವೆನ್ಷನ್ ಆಫ್ ಡಿಸ್ಫಿಗರ್ಮೆಂಟ್ ಆ್ಯಕ್ಟ್ ಅಂತ ಇದೆಯಲ್ಲ, ನಾವು ಸಾರ್ವಜನಿಕ ಕ್ಷೇತ್ರಗಳನ್ನು ಅಲ್ಲಿ ಸ್ಥಳಗಳನ್ನು ವಿರೂಪಗೊಳಿಸುವುದರ ವಿರುದ್ಧವಾಗಿ ತಂದಿರುವಂಥ ಕಾಯ್ದೆ. ಅದರ ಪ್ರಕಾರವಾಗಿ ನೀವು ಕಾರ್ಪೊರೇಷನ್ ಇರ್ಬೋದು ಅಥವಾ ನೋಡಿ, ಪ್ರತಾಪ್ ಸಿಂಹ ಅವರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಅಂತಂದ್ರೆ ಒಬ್ಬ ಕಾಂಗ್ರೆಸ್ ಮುಖಂಡ ಈ ರೀತಿಯಾಗಿ ಧಮಕಿ ಹಾಕಿದ್ದಾನೆ. ಇದರಲ್ಲಿ ಸಿದ್ದರಾಮಯ್ಯ ಅವರ ಭಾಷೆನೇ ಸರಿ ಇಲ್ಲ. ಒಬ್ಬ CM ಆಗಿ ಅವರ ಭಾಷೆ ಸರಿ ಇದ್ದಿದ್ರೆ ಅವರ ಕಾರ್ಯಕರ್ತರು ಕೂಡ ಒಳ್ಳೆ ಭಾಷೆಯನ್ನ ಬಳಸ್ತಾ ಇದ್ರು. ಮೊದಲನೇದಾಗಿ ಓರ್ವ ಅಧಿಕಾರಿಗೆ ಧಮಕಿ ಹಾಕಿರೋ ಒಂದು ಪ್ರಕರಣದಲ್ಲಿ ಒದ್ದು ಒಳಗಾಕ್ರಿ, ಯಾಕೆ ಸುಮ್ಮನೆ ಇದ್ದೀರಾ ಅಂತ ಹೇಳಿ ಇದೀಗ ಪ್ರಶ್ನೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಕೂಡ. ಹಾಗಾಗಿ ಮೊದಲನೇದಾಗಿ ಸಿದ್ದರಾಮಯ್ಯ ಅವರ ಭಾಷೆ ಸರಿ ಇದ್ದಿದ್ರೆ ಅವರ ಕಾರ್ಯಕರ್ತರು ಕೂಡ ನೆಟ್ಟಿಗಿರ್ತಾ ಇದ್ರು. ಇಂಥ ಪುಡಾರಿಯನ್ನ ಮೊದಲನೇದಾಗಿ ಒದ್ದು ಒಳಗಾಕಿ ಅಂತ ಹೇಳಿ ಇದೀಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಹಿಂದೆ ಓರ್ವ IAS ಅಧಿಕಾರಿಗೆ ಯಾವ ರೀತಿಯಾಗಿ ಯಾವ ಭಾಷೆಯಲ್ಲಿ ಮಾತನಾಡಿದ್ರು ಕಾಂಗ್ರೆಸ್ ನಾಯಕರು, ಇದೆಲ್ಲವೂ ಕೂಡ ನೆನಪಿಸಿ ಹೌದು, ಇದೆಲ್ಲವೂ ಕೂಡ ಖಂಡನೀಯ. ಮೊದಲನೇದಾಗಿ ಕಾನೂನು ರೀತಿಯಲ್ಲಿ ಇವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಕೂಡಲೇ ಕ್ರಮ ಆಗಬೇಕು. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಕೂಡಲೇ ಅವರನ್ನ ಒದ್ದು ಒಳಗಾಕಿ. ಓರ್ವ ಮಹಿಳೆಗೆ ಈ ರೀತಿಯಾಗಿ ನಿಂದಿಸೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತೇಳಿ ಇದೀಗ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಮಾತನಾಡಿರುವ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಡಿನಾದ್ಯಂತವೂ ಕೂಡ ಎಲ್ಲೆಡೆಯೂ ಕೂಡ ಭಾರೀ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ರಾಜೀವ್ ಗೌಡ ವಿರುದ್ಧ ಈಗಾಗಲೇ ಹಲವು ಪ್ರಕರಣಗಳು ದಾಖಲಾಗೋಯ್ತು. ಆದರೂ ಕೂಡ ಸದ್ಯಕ್ಕೆ ರಾಜೀವ್ ಗೌಡ ಪರಾರಿಯಾಗಿದ್ದಾರೆ.